ಮತ್ತೆ ಟೇಬಲ್ ಟಾಪರ್ ಆಗಿದ್ದಾರೆ. ನಂಬರ್ 1 ಸ್ಥಾನಕ್ಕೇರಿದೆ RCB. 5 ಪಂದ್ಯಗಳಲ್ಲಿ 4 ಗೆದ್ದು 8 ಪಾಯಿಂಟ್ಗಳ ಜೊತೆಗೆ 1+5 ರನ್ ರೇಟನ್ನು ಇಟ್ಕೊಂಡು ಟೇಬಲ್ ಟಾಪರ್ ಆಗಿದೆ RCB. ಪಂದ್ಯ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಒಂದು ದೊಡ್ಡ ಅಂತರದಲ್ಲಿ ಕನ್ವಿನ್ಸಿಂಗ್ ವಿಕ್ಟ್ರಿ. 15 ಓವರ್ಗೆ ಹೋಗೋ ಮೊದಲೇ ಪಂದ್ಯವನ್ನು ಮುಗಿಸಿದಂಥ RCB ಭರ್ಜರಿಯಾಗಿ ಗೆಲುವನ್ನು ಕಂಡಿದೆ. LSG ವಿರುದ್ಧ ಏನು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಂಥ RCB ಬೌಲಿಂಗಲ್ಲೇ ಚಮತ್ಕಾರವನ್ನು ಮಾಡ್ತು. ಅದರಲ್ಲೂ ರಸಿಕ್ ಸಲಾಮ್ದರ್ 4 ವಿಕೆಟನ್ನು ಪಡ್ಕೊಂಡ್ರು. ಹಾಗೆಯೇ ಜೋಶ್ ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್ ಕೂಡ 3 ವಿಕೆಟ್ ತೊಗೊಂಡ್ರೆ ಜೋಶ್ ಹ್ಯಾಸಲ್ವುಡ್ ಕೂಡ ಹಾಗೆ ಸುಯಶ್ ಶರ್ಮಾ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. 146ಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು LSG ಬ್ಯಾಟಿಂಗಲ್ಲಿ ಕೂಸಿದ ನಂತರ ಬೌಲಿಂಗಲ್ಲಿ ಕೂಡ RCB ಎದುರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳಲಿಲ್ಲ. ವಿರಾಟ್ ಕೊಹ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೊದಲ ಬಾರಿಗೆ ಬಂದರು. ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದ ಮೇಲೆ ಮೊದಲ ಬಾರಿಗೆ, ಅಂದರೆ ಈ 19 ವರ್ಷಗಳಲ್ಲಿ 11ನಲ್ಲಿ ಕಾಣಿಸ್ಕೊಳ್ಳದೇ ಇದ್ದ ದಿನಾನೇ ಇಲ್ಲ RCBಯ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ. ಈಗ 11ನಿಂದ ಹೊರಗಡೆ ಹೋಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಆದರೂ ಇಂಪ್ಯಾಕ್ಟ್ ಮಾಡಿದರು. 49 ರನ್, 50 ರನ್, 50 ಜಸ್ಟ್ 1 ರನ್ನಿಂದ ಮಿಸ್ ಮಾಡಿಕೊಂಡ್ರು. ಅದರ ಜೊತೆಗೆ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತವಾಗಿ, ಪಾಟಿದಾರ್ ಕೂಡ ಒಂದೊಳ್ಳೆ ಕ್ಯಾಮಿಯೋ ರೋಲ್ ಮಿಡ್ಲಲ್ಲಿ ಬಂದು ಮಿಡ್ಲ್ ಆರ್ಡ್ರಲ್ಲಿ ಸಿಕ್ಸರ್ಗಳನ್ನು ಬಾರಿಸಿ ರಂಜಿಸಿದರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆಮೇಲೆ ಬಂದಂಥ ಜಿತೇಶ್ ಕೂಡ ಅದ್ಭುತವಾಗಿ ಸಿಕ್ಸರ್ಗಳನ್ನು ಬಾರಿಸಿದರು. ಆಮೇಲೆ ಬಂದ ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್ ಇಬ್ಬರೂ ಕೂಡ ಬ್ಯಾಟಿಂಗಲ್ಲಿ ಫಿನಿಷ್ ಮಾಡಿದರು. ಅಂದರೆ ಫಿನಿಷರ್ಸ್ ಏನು RCB ತಂಡದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೋ, ಜಿತೇಶ್ ಶರ್ಮಾ, ರೊಮಾರಿಯೋ ಶೆಫರ್ಡ್, ಟಿಮ್ ಡೇವಿಡ್ ಎಲ್ಲರೂ ಫಿನಿಷರ್ಸ್ ಅನ್ಸ್ಕೊಳ್ತಾರೆ. ಅದ್ಭುತವಾಗಿ ಪಂದ್ಯವನ್ನು ಫಿನಿಷ್ ಮಾಡೋ ಜೊತೆಗೆ ರನ್ ರೇಟನ್ನು ಕೂಡ ಗಳಿಸ್ಕೊಂಡ್ರು. ಹಾಗಾಗಿ ಈ ಪಂದ್ಯದಲ್ಲಿ ಗೆಲ್ತಾ RCB ಟೇಬಲ್ ಟಾಪರ್ ಆಗಿ ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ನಂಬರ್ 1 ಸ್ಪಾಟಿಗೆ ಹೋಗಿ ಕೂತ್ಕೊಂಡಿದ್ದಾರೆ.